ಹೇ ಎವ್ರಿವಾನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕನ್ನಡ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಮಾರ್ಚ್ 1 ನಿಮಗೆ ಸೆಕೆಂಡ್ PUC ಅವರಿಗೆ ಕನ್ನಡ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಇದೆ. ಎಲ್ಲರೂ ಎಕ್ಸಾಮಿನೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ನಾನು ಅನ್ಕೋತೀನಿ. ಫೈನಲ್ ಬೋರ್ಡಲ್ಲಿ ಕನ್ನಡ ಕ್ವಶನ್ ಪೇಪರ್ ಹೇಗಿರುತ್ತೆ, ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸನ್ನು ಕೇಳ್ತಾರೆ, ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ವೆಯ್ಟೇಜ್ ಇದೆ, ಗ್ರಾಮರ್ ಪಾರ್ಟಲ್ಲಿ ಎಷ್ಟು ಕ್ವಶನ್ಸನ್ನು ಕೇಳ್ತಾರೆ, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ ಅಂತ ಗೊತ್ತಿರಬೇಕು. ನಾನೀಗಾಗಲೇ ನಮ್ಮ ಚಾನಲಲ್ಲಿ ಕನ್ನಡ ಕ್ವಶನ್ ಪೇಪರ್ ಹೇಗಿರುತ್ತೆ, ಕನ್ನಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲಾಂಗ್ ವಿತ್ ದಟ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕನ್ನಡ ಕ್ವಶನ್ ಪೇಪರಲ್ಲಿ ಭಾಷಾಭ್ಯಾಸದಲ್ಲಿ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಆ್ಯಂಡ್ ಹೊಂದಿಸಿ ಬರೆಯಿರಿಯಲ್ಲಿ ನೀವು ಹೇಗೆ ಈಸಿಯಾಗಿ 5 ಔಟ್ ಆಫ್ 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ವೀಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಕನ್ನಡ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಆ ಸೀರೀಸ್ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಕನ್ನಡ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥ ಪ್ರಬಂಧ ರಚನೆ ಬಗ್ಗೆ ಮಾತಾಡ್ತೀನಿ. ಪ್ರಬಂಧ ರಚನೆ ಹೇಗೆ ಮಾಡಬೇಕು, ಏನೇನು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಪ್ರಬಂಧ ರಚನೆಗೆ ಟೋಟಲ್ ಇರ್ತಕ್ಕಂಥ ಮಾರ್ಕ್ಸ್ ಬಂದುಬಿಟ್ಟು 4 ಮಾರ್ಕ್ಸ್. ಸೊ ಪ್ರಬಂಧ ರಚನೆ ಹೇಗೆ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ರೂಲ್ಸನ್ನು ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿದೆ, ಅದು ಕರೆಕ್ಟಾಗಿ ನೀವು ಫಾಲೋ ಮಾಡಿಕೊಂಡು ನೀವು ಪ್ರಬಂಧ ರಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ನಿಮಗೆ 4 ಔಟ್ ಆಫ್ 4 ಮಾರ್ಕ್ಸ್ ಸಿಗುತ್ತೆ ಗೈಸ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸೊ ಕರೆಕ್ಟಾಗಿ ನೀವು ಇರ್ತಕ್ಕಂಥ ರೂಲ್ಸನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ಪ್ರಬಂಧ ರಚನೆಗೆ 4 ಔಟ್ ಆಫ್ 4 ಮಾರ್ಕ್ಸ್ ಸಿಗುತ್ತೆ. ಹಾಗಾದರೆ ಏನೇನು ಫಾಲೋ ಮಾಡಬೇಕು ಪ್ರಬಂಧ ರಚನೆ ಮಾಡುವಾಗ, ಪ್ರಬಂಧ ರಚನೆ ಬರೆಯುವಾಗ ಅಂತ ನೋಡೋದಾದರೆ, ನಿಮ್ಮ ಕನ್ನಡ ಕ್ವಶನ್ ಪೇಪರಲ್ಲಿ ಟೋಟಲ್ 2 ಪ್ರಬಂಧವನ್ನು ಕೊಟ್ಟಿರ್ತಾರೆ. 2 ಪ್ರಬಂಧದಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿ ಬರೀಬೇಕಾಗುತ್ತೆ. 2 ಪ್ರಬಂಧದಲ್ಲಿ ನೀವು ಚಾಯ್ಸ್ ಮಾಡ್ತಕ್ಕಂಥ ಪ್ರಬಂಧ ಹೇಗಿರಬೇಕು ಅಂತಂದರೆ ಆ ಪ್ರಬಂಧದ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಫಸ್ಟ್ 2 ಪ್ರಬಂಧವನ್ನು ನೋಡ್ತೀರಾ. 2 ಪ್ರಬಂಧದಲ್ಲಿ ನೀವೇ ಡಿಸೈಡ್ ಮಾಡಿ ಇವೆರಡರಲ್ಲಿ ಕೊಟ್ಟಿರ್ತಕ್ಕಂಥ ಟಾಪಿಕಲ್ಲಿ ಯಾವುದ್ರ ಬಗ್ಗೆ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದೆ. ಸೊ ನಿಮಗೆ ಯಾವುದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದೆಯೋ ಆ ಪ್ರಬಂಧವನ್ನು ನೀವು ಚಾಯ್ಸ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಚಾಯ್ಸ್ ಮಾಡ್ಕೊಂಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾವುದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದೆಯೋ ಆ ಒಂದು ಪ್ರಬಂಧವನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ಯಾವ ಪ್ರಬಂಧ ಬರಿಬೇಕು ಅಂತ ನೀವು ಚಾಯ್ಸ್ ಮಾಡ್ಕೊಂಡ್ರಿ, ಇವಾಗ ಹೇಗೆ ಬರಿಬೇಕು, ಯಾವ ಫಾರ್ಮೆಟಲ್ಲಿ ಬರಿಬೇಕು ಅಂತ ನೋಡೋದಾದರೆ, ಇವಾಗ ಯಾವುದೋ ಒಂದು ಪ್ರಬಂಧ ನೀವು ಚಾಯ್ಸ್ ಮಾಡ್ಕೊಂಡಿದ್ರೆ, ನಾನು ಬರಿತೀನಿ ಪ್ರಬಂಧ ಅಂತ ಸುಮ್ಮನೆ ಫಸ್ಟಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಲೈನ್ವರೆಗೆ ಒಂದು ಪೇಜ್ ಫುಲ್ ಕಂಪ್ಲೀಟ್ ಮಾಡಿ ಬರಬೇಡ್ರಿ. ಆ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಕಟ್ ಮಾಡುವಂಥ ತುಂಬ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು ಕರೆಕ್ಟಾಗಿರ್ತಕ್ಕಂಥ ಪ್ಯಾಟ್ರನನ್ನು ಫಾಲೋ ಮಾಡಬೇಕಾಗುತ್ತೆ. ಒಂದು ಪ್ರಬಂಧ ನೀವು ಬರಿತಾ ಇದ್ದೀರಾ ಅಂತಂದರೆ ಆ ಪ್ರಬಂಧಕ್ಕೆ ನೀವು 3 ಪ್ಯಾರಾಗ್ರಾಫ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ಒಂದು ಪ್ರಬಂಧವನ್ನು ನೀವು 3 ಪ್ಯಾರಾಗ್ರಾಫ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ಪೀಠಿಕೆಯನ್ನು ಬರೀಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ವಿಷಯ ವಿವರಣೆಯನ್ನು ಬರೀಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ಉಪಸಂಹಾರವನ್ನು ಬರೀಬೇಕು. ಹೀಗಂದರೆ ಏನು ಅಂತ ನನಗೆ ಹೇಳ್ತೀನಿ ನೋಡಿ. ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ಪೀಠಿಕೆಯನ್ನು ಬರೀತೀರಾ ಅಂತಂದರೆ ನೀವು ಏನನ್ನು ಚಾಯ್ಸ್ ಮಾಡಿರ್ತೀರೋ ಆ ಪ್ರಬಂಧದ ಬಗ್ಗೆ ನೀವು ಇಂಟ್ರೊಡಕ್ಷನನ್ನು ಕೊಡಬೇಕು. ಸೊ ಲೈಟಾಗಿ ಆ ಪ್ರಬಂಧದ ಬಗ್ಗೆ ನೀವು ಒಂದು ಇನ್ಫಾರ್ಮೇಷನನ್ನು ಪೀಠಿಕೆಯಲ್ಲಿ ನೀವು ಕೊಡಬೇಕಾಗುತ್ತೆ. ಇದು ಎಷ್ಟು ಲೈನ್ಸ್ ಇರಬೇಕು ಹಾಗಾದರೆ ಅಂತಂದರೆ 4 ಲೈನ್ಸ್ ಸಾಕಾಗುತ್ತೆ. ಇನ್ನೂ ನಾವು ಒಂದು ಲೈನ್ ಎಕ್ಸ್ಟ್ರಾ ಬರಿತೀವಿ ಅಂತಂದರೆ 5 ಲೈನ್ಸು ಕೂಡ ನೀವು ಬರಿಬೋದು. ನೆಕ್ಸ್ಟ್ ನೀವು ವಿಷಯ ವಿವರಣೆಯನ್ನು ಬರಿಬೇಕಾಗುತ್ತೆ. ಸೊ ವಿಷಯ ವಿವರಣೆಯಲ್ಲಿ ಏನು ಬರಿಬೇಕು ಅಂತಂದರೆ ನೀವು ಏನನ್ನು ಚಾಯ್ಸ್ ಮಾಡಿರ್ತೀರೋ ಆ ಪ್ರಬಂಧದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನನ್ನು ನೀವು ವಿಷಯ ವಿವರಣೆಯಲ್ಲಿ ಕೊಡಬೇಕು. ಇದು ಎಷ್ಟು ಲೈನ್ಸ್ ಇರಬೇಕು ಹಾಗಾದರೆ ಅಂತಂದರೆ 10 or 11 ಲೈನ್ಸ್ ಇದ್ದರೂ ಕೂಡ ಓಕೆ. ಇದರಲ್ಲಿ ನೀವು ಸ್ವಲ್ಪ ಎಲಾಬರೇಟ್ ಆಗಿ ಆ ಪ್ರಬಂಧದ ಬಗ್ಗೆ ನೀವು ವಿಷಯವನ್ನು ಎಲಾಬರೇಟ್ ಆಗಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಏನು ಬರಿಬೇಕು ನೀವು ಅಂತಂದರೆ ಲಾಸ್ಟಿಗೆ ನೀವು ಉಪಸಂಹಾರವನ್ನು ಬರಿಬೇಕಾಗುತ್ತೆ. ಉಪಸಂಹಾರ ಅಂತಂದರೆ ಕನ್ಕ್ಲೂಷನ್. ನೀವು ಏನು ಪೀಠಿಕೆಯನ್ನು ಕೊಟ್ಟಿರ್ತೀರೋ, ಏನು ವಿಷಯ ವಿವರಣೆಯನ್ನು ಕೊಟ್ಟಿರ್ತೀರೋ ಅದಕ್ಕೆ ನೀವು ಒಂದು ಕರೆಕ್ಟಾಗಿ ಕನ್ಕ್ಲೂಷನನ್ನು ಕೊಡಬೇಕಾಗುತ್ತೆ. ಅಂತಂದರೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನು, ಆ ಒಂದು ಪ್ರಬಂಧದ ಬಗ್ಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನು, ಸೊ ನೀವು ಅದನ್ನೇ ಹೇಗೆ ಕನ್ಕ್ಲೂಡ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು 4 ಲೈನ್ಸ್ ನೀವು ಉಪಸಂಹಾರವನ್ನು ಬರಿಬೇಕಾಗುತ್ತೆ. ಆ್ಯಂಡ್ ಇದ್ರ ಮಧ್ಯ ನಿಮಗೆ ಆ ಪ್ರಬಂಧಕ್ಕೆ ಸಂಬಂಧಿಸಿದಂಥ ಯಾವುದಾದ್ರೂ ಒಂದು ಕೋಟ್ಸ್ ಏನಾದರೂ ನೆನಪಾಯಿತು ಅಂತಂದರೆ, ಇವಾಗ ಆರೋಗ್ಯ ಅಂತ ಕೊಟ್ಟಿದ್ದಾರೆ ಅಂತಂದರೆ ಆರೋಗ್ಯ ಬಗ್ಗೆ ಪ್ರಬಂಧವನ್ನು ಏನಾದರೂ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಆರೋಗ್ಯ ಬಗ್ಗೆ ಇರ್ತಕ್ಕಂಥ ಕೋಟ್ಸ್, ಆರೋಗ್ಯವೇ ಭಾಗ್ಯ, ಸೊ ಈ ರೀತಿ ಏನಾದರೂ ಕೋಟ್ಸ್ ನಿಮಗೆ ನೆನಪಾಯಿತು ಅಂತಂದರೆ, ಆ್ಯಂಡ್ ನಿಮಗೆ ಅರಣ್ಯ ಸಂರಕ್ಷಣೆ ಬಗ್ಗೆ ಏನಾದರೂ ಪ್ರಬಂಧ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಹಸಿರೇ ಉಸಿರು, ಸೊ ಈ ರೀತಿ ಕೋಟ್ಸ್ ಏನಾದರೂ ನಿಮಗೆ ನೆನಪಾಯಿತು ಅಂತಂದರೆ ಆ ಒಂದು ಕೋಟ್ಸನ್ನು ವಿಷಯ ವಿವರಣೆಯಲ್ಲಿ ಮಧ್ಯದಲ್ಲಿ ನೀವು ಬರೆದು ಅದಕ್ಕೆ ಇನ್ವರ್ಟೆಡ್ ಕಾಮವನ್ನು ಹಾಕಿದರೆ
ನಿಮ್ಮ ಪ್ರಬಂಧ ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಹಾಗಾಗಿ ನೆನಪು ಮಾಡ್ಕೊಳ್ಳಿ, ಕೊಟೇಶನ್ಸ್ ನೆನಪಾಯಿತು ಅಂತಂದರೆ ಮಧ್ಯದಲ್ಲೂ ಕೂಡ ನೀವು ಕೊಟೇಶನ್ಸನ್ನು ಹಾಕಿದರೆ ನಿಮ್ಮ ಪ್ರಬಂಧ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮಧ್ಯದಲ್ಲಿ ನೀವು ಲೇಖನ ಚಿಹ್ನೆಗಳನ್ನು ಮಾತ್ರ ಮಿಸ್ ಮಾಡಬೇಡಿ. ಅಂದರೆ ಫುಲ್ ಸ್ಟಾಪ್, ಕಾಮ, ಇನ್ವರ್ಟೆಡ್ ಕಾಮಾಸ್ ಎಲ್ಲೆಲ್ಲಿ ಕೊಡಬೇಕು ಅದನ್ನು ಕರೆಕ್ಟಾಗಿ ಕೊಡಿ. ಬಿಕಾಸ್ ಯಾರು ನಿಮ್ಮ ಪೇಪರನ್ನು ಕರೆಕ್ಷನ್ ಮಾಡ್ತಾರೋ ಅದು ಎಸ್ಪೆಷಲಿ ಲ್ಯಾಂಗ್ವೇಜಸಲ್ಲಿ ಲೇಖನ ಚಿಹ್ನೆಗಳನ್ನು ಡೆಫಿನೆಟ್ಲಿ ನೋಡ್ತಾರೆ. ಸೊ ಟೋಟಲಾಗಿ ಒಂದು ಪ್ರಬಂಧ ಅಂತ ಬಂದರೆ ನಿಮ್ಗೆ ಎಷ್ಟು ಲೈನ್ಸ್ ಇರಬೇಕು ಅಂತಂದರೆ 15 to 20 ಲೈನ್ಸ್ ಇರಬೇಕು. 1 ಪೇಜ್ ಆರ್ 1.5 ಪೇಜ್ ಬರೆದ್ರೆ ಸಾಕು, 4 ಮಾರ್ಕ್ಸ್ಗೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ವಿಷಯ ಕರೆಕ್ಟಾಗಿ ನೀವು ಬರೆದಿದ್ದೀರಾ ಅಂತಂದರೆ, ಕರೆಕ್ಟಾಗಿ ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಅಂತಂದರೆ 4 out of 4 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನಾನು ಇಲ್ಲಿ ಸ್ಯಾಂಪಲಾಗಿ ಕೊಟ್ಟಿದ್ದೀನಿ ಯಾವ ರೀತಿ ಬರೀಬೇಕು. ನಿಮ್ಮದೊಂದು ಆನ್ಸರ್ ಶೀಟ್ ಕೊಟ್ಟಿರ್ತಾರೆ, ಆನ್ಸರ್ ಶೀಟಲ್ಲಿ ನೀವು ಯಾವ ರೀತಿ ಬರೀಬೇಕು ಅಂತಂದರೆ, ಸೊ ಫಸ್ಟ್ ಪ್ರಬಂಧಕ್ಕೆ ನಿಮಗೆ ಯಾವ ಕ್ವಶನ್ ನಂಬರ್ ಅಂತ ಇರುತ್ತೆ. ಸೊ ಪ್ರಬಂಧಕ್ಕೆ ಯಾವ ನಂಬರ್ ಕ್ವಶನ್ ನಂಬರ್ ಇದೆ ಅದನ್ನು ಕ್ವಶನ್ ನಂಬರ್ ಹಾಕೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಕ್ವಶನ್ ನಂಬರನ್ನು ಹಾಕಿ, ನೆಕ್ಸ್ಟ್ ಪ್ರಬಂಧದ ವಿಷಯ ಅಂತ ಹಾಕಿ, ಅಂಡರ್ಲೈನ್ ಹಾಕಿ, ಇನ್ವರ್ಟೆಡ್ ಕಾಮದಲ್ಲಿ ನೀವು ಯಾವ ಪ್ರಬಂಧವನ್ನು ಚಾಯ್ಸ್ ಮಾಡಿದ್ದೀರೋ ಅದನ್ನು ಬರೆದು ಅದಕ್ಕೂ ಕೂಡ ಅಂಡರ್ಲೈನ್ ಹಾಕಿ. ನೆಕ್ಸ್ಟ್ ಪೀಠಿಕೆಗೆ ಬನ್ನಿ, ಪೀಠಿಕೆಗೆ 4 ಲೈನ್ಸ್, ನೆಕ್ಸ್ಟ್ ವಿಷಯ ವಿವರಣೆ ಇದಕ್ಕೆ 10 ಲೈನ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಉಪಸಂಹಾರ ಇರುತ್ತೆ. ಉಪಸಂಹಾರ ಅಂತಂದರೆ ಕನ್ಕ್ಲೂಷನ್, ಅದಕ್ಕೂ ಕೂಡ ನೀವು 4 to 5 ಲೈನ್ಸನ್ನು ಬರೆದ್ರೆ ನಿಮ್ಮ ಪ್ರಬಂಧ ಕಂಪ್ಲೀಟ್ ಆಗುತ್ತೆ. ಓಕೆ, ಇಷ್ಟು ಫಾರ್ಮೇಟ್ ಅಂತೂ ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಓಕೆ, ಇದು ಒಂದಾಯಿತು. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರಿಗೂ ಕನ್ನಡ ಈಸಿ ಇರಲ್ಲ. ಪ್ರಬಂಧ ಅಂತಂದರೆ ಇನ್ನೂ ಕೆಲವರಿಗೆ ಡಿಫಿಕಲ್ಟಿ ಫೀಲ್ ಮಾಡ್ತಾ ಇರ್ತಾರೆ. ಸೊ ಪ್ರಬಂಧ ಹೇಗೆ ಬರೆಯೋದು, ಸೆಂಟೆನ್ಸ್ ಹೇಗೆ ಫಾರ್ಮೇಷನ್ ಮಾಡೋದು, ಏನೇನು ಬರೀಬೇಕು, ಮಧ್ಯದಲ್ಲಿ ಏನೇನು ಬರೀಬೇಕು, ಕನ್ಕ್ಲೂಷನಲ್ಲಿ ಏನೇನು ಬರೀಬೇಕು ಅನ್ನೋದೇ ಐಡಿಯಾ ಇರಲ್ಲ. ಸೊ ನೀವು ಏನು ಮಾಡಬೇಕು ಅಂತಂದರೆ, ನೀವು ಪ್ರಬಂಧ ಯಾವುದು ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಗೊತ್ತಿರೋದು ಇದ್ದೇ ಇರುತ್ತೆ. ಪ್ರಬಂಧಗಳಂತಂದರೆ ನಿಮಗೆ ತುಂಬ ಕಷ್ಟಕರದ ಪ್ರಬಂಧಗಳನ್ನು ಏನು ಕೊಟ್ಟಿರಲ್ಲ, ತುಂಬ ಈಸಿಯಾಗಿರೋದೇ ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಸುತ್ತಮುತ್ತದಲ್ಲಿ, ನಿಮ್ಮ ಡೈಲಿ ಲೈಫಲ್ಲಿ ಏನೇನಿದೆ, ಸುತ್ತಮುತ್ತ ಏನೇನು ಆಗ್ತಾ ಇದೆ, ಏನೇನು ಕರೆಂಟ್ ಈವೆಂಟ್ಸ್ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆನೇ ಕೊಟ್ಟಿರ್ತಾರೆ, ಏನು ಡಿಫಿಕಲ್ಟಿಯಾಗಿ ಕೊಟ್ಟಿರಲ್ಲ. ಸೊ ಈಸಿಯಾಗೇ ಇರುತ್ತೆ. ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದಕ್ಕೆ ಬರಲಿಲ್ಲ, ಅದ್ರ ಬಗ್ಗೆ ವಿಷಯಗಳು ನೆನಪು ಆಗಲಿಲ್ಲ ಅಂತಂದರೂ ಕೂಡ ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಪ್ರಬಂಧದ ವಿಷಯ ಅಂತ ಹಾಕಲೇಬೇಕು, ಪೀಠಿಕೆ ಅಂತ ಹಾಕಿ, ವಿಷಯ ವಿವರಣೆ ಅಂತ ಹಾಕಿ, ಉಪಸಂಹಾರ ಅಂತ ಹಾಕಲೇಬೇಕು. ಈ ಒಂದು ವರ್ಡ್ಸನ್ನು ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಇದೆಲ್ಲ ಹಾಕಿ ಆದಮೇಲೆ ಈ ಲೈನ್ಸನ್ನು ಕಂಪ್ಲೀಟ್ ಮಾಡಿಬಿಡಿ. ನಿಮಗೆ ಅದ್ರ ಬಗ್ಗೆ ವಿಷಯ ನೆನಪಾಗ್ತಾ ಇಲ್ಲ ಅಂತಂದರೂ ಕೂಡ 1 ಪೇಜ್ಗೆ ಪ್ರಬಂಧ ಎಷ್ಟು ಬರೀಬೇಕೋ ಅಷ್ಟನ್ನು ಪೀಠಿಕೆ, ವಿಷಯ ವಿವರಣೆ ಆ್ಯಂಡ್ ಉಪಸಂಹಾರ ಹಾಕಿ ಕಂಪ್ಲೀಟ್ ಮಾಡಿ. ಯಾವ ಲೈನನ್ನು ಕೂಡ ನೀವು ಗ್ಯಾಪ್ ಆಗಿ ಬಿಡಬೇಡಿ. ಸೊ ಇಷ್ಟನ್ನು ಕಂಪ್ಲೀಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಯಾರು ನಿಮ್ಮ ಪೇಪರನ್ನು ಕರೆಕ್ಷನ್ ಮಾಡ್ತಾ ಇರ್ತಾರೋ ಅವರು ನೋಡಿದಾಗ ಗೊತ್ತಾಗುತ್ತೆ, ಎಸ್ ಇವರು ಕರೆಕ್ಟಾಗಿ ಪ್ರಬಂಧವನ್ನು ಬರೆದಿಲ್ಲ, ಒಳಗಡೆ ಇವ್ರಿಗೆ ಅಷ್ಟು ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಎಸ್ ಇವರಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಈ ಟಾಪಿಕ್ ಬಗ್ಗೆ, ಬಟ್ ಏನೋ ಒಂದು ಬರೆದಿದ್ದಾರೆ, ಬಟ್ ಫಾರ್ಮೆಟ್ ಅಂತೂ ಇವರು ಫಾಲೋ ಮಾಡಿದ್ದಾರೆ. ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಈ ಫಾರ್ಮೆಟನ್ನು ಫಾಲೋ ಮಾಡಿದ್ದಾರೆ ಅಂತ 4ಗೆ 4 ಮಾರ್ಕ್ಸ್ ಕೊಡಲಿಲ್ಲ ಅಂತಂದ್ರು ಅಟ್ಲೀಸ್ಟ್ 2 ಮಾರ್ಕ್ಸ್ ಆದರೂ ನಿಮಗೆ ಡೆಫಿನೆಟ್ಲಿ ಕೊಡ್ತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಪ್ರಬಂಧ ಬಂತು ಅಂತಂದರೆ ನನಗೆ ಅದ್ರ ಬಗ್ಗೆನೇ ವಿಷಯ ಗೊತ್ತಿಲ್ಲ, ಎಸ್ ನನಗೆ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಬ್ಲೈಂಡಾಗಿ ಆ ಪ್ರಬಂಧನ ಅಟೆಂಡ್ ಮಾಡ್ದಲೇ ಬರಿಬೇಡಿ. ಅಟೆಂಡ್ ಮಾಡಿ, ನಾನು ಹೇಳಿರ್ತಕ್ಕಂಥದ್ದು ಪ್ರಬಂಧ ವಿಷಯ ಅಂತ ಬರೀರಿ, ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಅಂತ ಎಲ್ಲದನ್ನು ಬರೆದು ನಿಮಗೇನು ಗೊತ್ತಿಲ್ಲ ಅಂತಂದರೂ ಕೂಡ ಏನು ಗೊತ್ತಿದೆಯೋ ಅದನ್ನೇ ಸ್ವಲ್ಪ ಎಲಾಬ್ರೇಟಾಗಿ ಮಾಡಿ ಒಂದು ಪೇಜನ್ನು ಕಂಪ್ಲೀಟ್ ಮಾಡಿ, ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರಕ್ಕೆ ಏನೇನು ಬರೀಬೇಕು ಪೇಜನ್ನು ಕಂಪ್ಲೀಟ್ ಮಾಡಿ ಬರೀರಿ. ಅಟ್ಲೀಸ್ಟ್ ನಿಮಗೆ 4 out of 4 ಮಾರ್ಕ್ಸ್ ಕೊಡಲಿಲ್ಲ ಅಂತಂದರೂ ಕೂಡ ಅಟ್ಲೀಸ್ಟ್ 2 ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ಕೊಡ್ತಾರೆ. ಇನ್ನು ಯಾರಿಗೆಲ್ಲ ಎಸ್ ಕೊಟ್ಟಿರ್ತಕ್ಕಂಥ ಪ್ರಬಂಧದ ಬಗ್ಗೆ ತುಂಬ ನಾಲೆಡ್ಜ್ ಇದೆ, ಎಸ್ ಅದ್ರ ಬಗ್ಗೆ ನನಗೆ ತುಂಬ ವಿಷಯ ಗೊತ್ತಿದೆ ಅನ್ನೋರು ತುಂಬ ಅಚ್ಚುಕಟ್ಟಾಗಿ ಫಾರ್ಮಲ್ ಕನ್ನಡ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನೀವು ಪ್ರಬಂಧವನ್ನು ಕರೆಕ್ಟಾಗಿ ಬರೆದ್ರೆ ಡೆಫಿನೆಟ್ಲಿ ನಿಮಗೆ 4 out of 4 ಮಾರ್ಕ್ಸ್ ಸಿಗುತ್ತೆ ಗೈಸ್. ಎಸ್, ನಾನು ಇದೇ PDF ಅಲ್ಲಿ ಕೆಲವೊಂದು ಪ್ರಬಂಧಗಳನ್ನು ಹೇಗೆ ಬರೆಯೋದು ಅಂತ ಕೊಟ್ಟಿದ್ದೀನಿ. PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೋಡ್ಕೊಳ್ಳಿ. ಟೈಮ್ ಇತ್ತು ಅಂತಂದರೆ ಕೆಲವೊಂದು ಪ್ರಬಂಧವನ್ನು ನೀವು ಓದ್ರಿ, ಸೊ ದಟ್ ನಿಮಗೆ ಐಡಿಯಾ ಸಿಗುತ್ತೆ ಯಾವ ರೀತಿ ಪ್ರಬಂಧವನ್ನು ಬರೀಬೇಕು ಅಂತ. ಆ್ಯಂಡ್ ಇದರಲ್ಲಿ ಇವರು ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನೀವು ಪ್ರಬಂಧವನ್ನು ಬರೆಯುವಾಗ ಪೀಠಿಕೆ, ವಿಷಯ ವಿವರಣೆ ಆ್ಯಂಡ್ ಲಾಸ್ಟಿಗೆ ಉಪಸಂಹಾರವನ್ನು ಮೆನ್ಷನ್ ಮಾಡಿ ನೀವು ಅಂಡರ್ಲೈನ್ ಮಾಡಲೇಬೇಕು. ಸೊ ದಟ್ ನಿಮ್ಮ ಪ್ರಬಂಧ ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆನ್ಸರ್ ಪೇಪರನ್ನು ಯಾರು ಕರೆಕ್ಷನ್ ಮಾಡ್ತಾ ಇರ್ತಾರೋ ಅವರಿಗೆ ನಿಮ್ಮ ಮೇಲೆ ಒಂದು ಗುಡ್ ಇಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮೇಲೆ ಏನೇನು ರೂಲ್ಸ್ ಹೇಳಿದ್ದೀನೋ ಅದೆಲ್ಲದನ್ನು ಕೂಡ ಅಚ್ಚುಕಟ್ಟಾಗಿ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ಎಸ್, ಇದೇ PDF ಅಲ್ಲಿ ಸುಮಾರು ಪ್ರಬಂಧಗಳಿದ್ದಾವೆ. ಸೊ ಪ್ರಬಂಧವನ್ನು ನೋಡಿಕೊಂಡು ಒಂದು ಟೈಮ್ ಓದ್ಕೊಳ್ಳಿ. ಟೈಮ್ ಇತ್ತು ಅಂತಂದರೆ ನಿಮಗೆ ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೇ ಆಗುತ್ತೆ. ನಾನು ಮುಂಚೆ ಹೇಳ್ದಂಗೆ ಪ್ರಬಂಧ ಅಷ್ಟು ಕಷ್ಟ ಏನು ಕೊಡಲ್ಲ, ತುಂಬ ಈಸಿಯಾಗೇ ಕೊಡ್ತಾರೆ. ನೀವು 10th ಆರ್ ಫಸ್ಟ್ PUCಯಲ್ಲಿ ಬರೆದಿರ್ತೀರ, ಸೊ ಅದೇ ಥರ ಟಾಪಿಕ್ಸ್ ಮೇಲೇ ನಿಮಗೆ ಪ್ರಬಂಧನ ಕೊಡ್ತಾರೆ. ಈಸಿಯಾಗೇ ಇರುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Bye bye. Take care guys.